ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೈಯಲ್ಲಿ ಕವರ್ ಇದೆ ಗೈಸ್. ಸೊ ಇವತ್ತು ಸ್ವಾತಂತ್ರ್ಯೋತ್ಸವ August 15th ಗೈಸ್. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ಇದು 78 ಅನಿಸುತ್ತೆ. ಸೊ ನಾವು ಫ್ಲಾಗ್ ಹಾಸ್ಟಿಂಗ್ ಇದೆ ಅಲ್ವಾ ಇಲ್ಲಿ ಸ್ಕೂಲಲ್ಲಿ, ಹಾಗಾಗಿ ನಾನು ಮತ್ತು ಗುಂಡು ಹೋಗುವ ಮನೇಲಿದ್ದೇವಲ್ವ, ಹೋಗುವ ಅಂತೇಳಿ ಹೊರಟಿದ್ದೇವೆ. ಇಲ್ಲಿ ಅಂಗನವಾಡಿ ಸ್ಕೂಲಲ್ಲಿ ಆಗ್ತಾಯಿದೆ ಗೈಸ್, ಬಟ್ ನಾನು ಅಲ್ಲಿಗೆ ಹೋಗಲ್ಲ. ಬಿಕಾಸ್ ಅಲ್ಲಿದ್ದು ಮಕ್ಕಳು ಅಲ್ಲಿಗೆ ಬರ್ತಾರೆ, ಆ ಸ್ಕೂಲಿಗೆ, ಪ್ರೈಮರಿ ಸ್ಕೂಲಿಗೆ. ಸೊ ಲೆಟ್ಸ್ ಹೋಗುವ. ನನಗೆ ಇದು ಪ್ಲಾಸ್ಟಿಕ್ ಬೇಕಿತ್ತು, ಹಾಗಾಗಿ ರಿಟರ್ನ್ ಬಂದೆ ಮನೆಗೆ. ಸೊ ಚಾಕ್ಲೇಟ್ ತೊಗೊಂಡಿದ್ದೆ ಬಾಬಣ್ಣನದು ಅಂಗಡಿಯಿಂದ. ನಾನು ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದೇ ಗೈಸ್ ನಾನು ಕಲ್ತಿರೋ ಸ್ಕೂಲ್ 1 to 5. ನೋಡಿದ್ದೀರಾ, ತುಂಬ ಸರಿ ವ್ಲಾಗಲ್ಲಿ ತೋರಿಸಿದ್ದೀನಿ. ಗೈಸ್ ಮಕ್ಕಳೆಲ್ಲ ಬರಬೇಕಷ್ಟೇ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಓಯ್, ಇವಳ ಹೆಸರೆಂತ? ತೋಜ್ ಜಮೋನೆ. ದೂರನೇ ನಿಮ್ಮ ಸ್ಟ್ರೈಟ್ ಇರಲಿ, 2 ಲೈನ್ ಸ್ಟ್ರೈಟ್ ಮಾಡಿ, ಅವರಷ್ಟೇ ಕ್ರಾಸ್ ಇರಲಿ. ನಮ್ಮ SMC ಅಧ್ಯಕ್ಷರಾದ ಶ್ರೀಯುತ ಆಶೀಶ್ ಸರ್ ಮತ್ತು ಇಸ್ರಾನ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬ ಜನ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಶಾಲೆಯ ಅಭಿಮಾನದಿಂದ ಎಲ್ಲರೂ ಇದ್ದೀನಿ. ತುಂಬ ಚಂದದಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ನಮ್ಮ ದೇಶದ ಬಗ್ಗೆ ಹೇಳಬೇಕಾದ್ರೆ, ನಾವು ಸಣ್ಣ ಮಕ್ಕಳಲ್ಲಿ ಪ್ರತಿದಿನ ನಮ್ಮ ದೇಶ ಹೇಗೆ, ನಮ್ಮ ಶಾಲೆ ಹೇಗೆ, ನಮ್ಮ ಮನೆ ಹೇಗೆ, ಯಾರಿಗೆ ಗೌರವ ಕೊಡಬೇಕು ಅಂಥದ್ದೆಲ್ಲವನ್ನು ನಾವು ಈ ಶಾಲೆಯಿಂದ ಕಲಿಸಿದಾಗ ನಾವೀಗ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ. Miss Lakshmini, today is 15 August and we are celebrating our Independence Day. On this day in 1947, India became independent from British rule. I am proud to be an Indian and I love my country very much. ನಮ್ಮ ಭಾರತವನ್ನು ತುಂಬಾ ಪ್ರೀತಿಸುತ್ತೇನೆ, ನಮ್ಮ ಶಾಲೆಯನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ಜೈ ಪವಿತ್ರ. ಎಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947ರಂದು ಭಾರತ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಆಯಿತು. ಎಲ್ಲ
ಎಲ್ಲರಿಗೂ ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. At first, I wish you all a very happy Independence Day. Independence Day is very special day for all of us. It is the national festival of India. We got freedom on 15th August 1947 from the British rule. Jai Hind, Jai Bharat. ನೋಡಿ, ಪುಟ್ಟ ಮಕ್ಕಳಾದ್ರೂ ಕೂಡ ಅವರ ಮನಸ್ಸಲ್ಲಿ ತುಂಬಾ ಭಾವನೆಯನ್ನು ತುಂಬಿಕೊಂಡಿದ್ದಾರೆ. ಈ ಭಾವನೆ ಸದಾ ಬೆಳೆಯಲಿ. ಅದಕ್ಕೆ ಬೆಳೆಯುವಂತ ಪೋಷಿಸುವಂತ ಪೋಷಣೆಯನ್ನು ನಾವು ನೀವೆಲ್ಲರೂ ಸೇರಿ ಮಾಡಿದ್ರೆ ಭಾರತದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಬಾಳಲು ಅವರು ಸಹಕಾರ ಆಗ್ತದೆ ಅನ್ನೋದು ನನ್ನ ಭಾವನೆ. ಬರ್ತದಕ್ಕ ನಿಮ್ಮದ್ರಲ್ಲಿ ನನ್ನದ್ರಲ್ಲಿ ಬರಲ್ಲ. ಹಂಗಾರೆ ಹಾಲು ಕುಡೀರಿ ಮಕ್ಕಳೇ. ಬರ್ತಾರ ಸೀರೆ ಬೋಡ ಆಯ್ತು. ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆಯಿತು. ಸ್ಪೀಚ್ ಎಲ್ಲ ಸ್ವೀಟ್ ಎಲ್ಲ ಕೊಟ್ಟರು ಮಕ್ಕಳಿಗೆಲ್ಲ ಕೊಟ್ಟಾಯಿತು. ಲಾಡು ತಿಂತಾ ಇದ್ದೀನಿ ಇವಾಗ ಡ್ಯಾನ್ಸ್ ಇದೆ ಅಂತ ಮಕ್ಕಳದು. ಆಲ್ಮೋಸ್ಟ್ ಎಲ್ಲ ಹೋದರು, ಸ್ವಲ್ಪ ಮಕ್ಕಳೆಲ್ಲ ಇದ್ದಾರೆ. இந்த பேர் என்னடி? ரிம்ஷா 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 ಕೈ ತರು. ಸೆಕೆಂಡ್ ತರು. ಸೆಕೆಂಡ್ ಕಣ್ಣು ಮಾತ್ರ ಆಂಟಿ ಇಂಚಿ ತಿಕ್ಕೈ ಚಿರಿ 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 ಚಿರಿಡಿ ಡ್ಯಾನ್ಸ್ ಹಾಕಿಟ್ಟೆ ನೀನು. ಚಿರಿ ಚಿರಿ ಅವಳು ಚಿರಿಕಿಲ್ಲ ಅವಳು ವರ್ಕ್ ಬಂದಂತೆ ನಿದ್ದೆ ಬರ್ತದಂತ. ಗೈಸ್, ಇಲ್ಲಿ ಮಕ್ಕಳದ್ದು ಡ್ಯಾನ್ಸ್ ಆಗ್ತಾಯಿದೆ. ನನಗೆ ಮ್ಯೂಸಿಕ್ ಪ್ಲೇ ಮಾಡೋಕ್ಕಾಗಲ್ಲ, ಒರಿಜಿನಲ್ ಮ್ಯೂಸಿಕ್, ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೇನೆ. ಸೊ ನೋಡ್ತಾ ಹೋಗಿ. ಓಕೆ. ನಾವು ಹೊರಟ್ವಿ ಮನೆಗೆ. ಟೈಮ್ ಎಷ್ಟಾಯ್ತಾ? 11 ಗಂಟೆ ಆಯಿತು ಗೈಸ್. ಇನ್ನು ಇವಾಗ ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ಓಕೆ. ಬಿಸಿಲಿದೆ, ಮಕ್ಕಳದ್ದು ಡ್ಯಾನ್ಸ್ ಆಗ್ತಾಯಿದೆ ಇನ್ನೂ ಕೂಡ. ಅಂತ ಇಂತೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಬಂದ್ವಿ ಹೋಗಿ. ಇವಾಗ ಹೊರಗಡೆನೆ ಕೂತ್ಕೊಂಡಿದ್ದೀನಿ, ಡ್ರೆಸ್ ಚೇಂಜ್ ಮಾಡಲ್ಲ. ಬಿಕಾಸ್ ಗಿರ್ಜಾತಿದ್ದಾರಲ್ವಾ ನಮ್ಮದು, ಅವರು ಅಡ್ಮಿಟ್ ಆಗಿದ್ದಾರೆ. ಸೊ ನಿನ್ನೆ ಬೆಡ್ಡಿಗೆ ಹಾಕಿದ್ದಾರಂತೆ, ಸ್ವಲ್ಪ ಹೆಲ್ತ್ ಇಶ್ಯೂ ಅವರಿಗೆ. ಹಾಗಾಗಿ ಹೋಗಿ ನೋಡ್ಕೊಂಡು ಬರುವ ಅಂತ ನಾನು ಗುಂಡು ಅಮ್ಮ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಅದೇ ಸೆಲೆಬ್ರೇಷನ್ ಫ್ಲಾಗ್ ಹಾಸ್ಟಿಂಗ್ ಆಗಿ ಆಮೇಲೆ ಹೋಗುವ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಬಂದ್ವಿ. ಮಕ್ಕಳದ್ದು ಡ್ಯಾನ್ಸ್ ಇನ್ನೂ ಆಗ್ತಿದೆ ಗೈಸ್. 11:03 ಆಯಿತು. ಚಹಾ ಕುಡಿಲಿಲ್ಲ, ಎಂತ ಇಲ್ಲ, ಒಂದು ಗ್ಲಾಸ್ ನೀರು ಕುಡಿಲಿಲ್ಲ ಬೆಳಿಗ್ಗೆದ್ದು. 8:30 ಒಳಗಡೆ ಫ್ಲಾಗ್ ಹಾಸ್ಟಿಂಗ್ ಆಗಬೇಕಲ್ಲ, ಹಾಗಾಗಿ ಹೋದ್ವಿ ಬೇಗ. ಸೊ ಅಮ್ಮ ಇವಾಗ ಚಹಾ ತಂದು ಕೊಟ್ಟರು, ಸಜ್ಜಿಗೆ ಮತ್ತು ಚಹಾ. ಸೊ ಹೋಗಿ ನೋಡ್ಕೊಂಡು ಬರೋದು. ಅಲ್ಲಿ ಹಾಸ್ಪಿಟಲಲ್ಲಿ ನಾನು ವ್ಲಾಗ್ ಮಾಡಲ್ಲ. ಆ್ಯಂಡ್ ಮೊನ್ನೆ ಹೋದಾಗ ಚಪ್ಪಲ್ ಒಂದು ಮಿಸ್ ಆಗಿತ್ತು. ಚಪ್ಪಲ್ ಮತ್ತು ಸ್ಟಿಕ್ಕರ್ ತೊಗೋಬೇಕು ಅಂತ ಹೋಗಿದ್ದೆಲ್ಲ, ಅದು ಮಿಸ್ ಆಗಿತ್ತು. ಇವತ್ತು ತೊಗೋತೇನೆ. ಸೊ ಹೋಗ್ತಾ ಆಮೇಲೆ ಸಿಗ್ತೇನೆ. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಸಜ್ಜಿಗೆ ಶೆಟ್ಟಿ ಇವಳು ಮಧ್ಯದಲ್ಲಿ ಮಾತಾಡಿ ಎಲ್ಲ ಇದು ಮಾಡ್ತಾಳೆ. ಲೈಟಾಗಿ ತಲೆನೋವು ಬೇರೆ ಆಗ್ತಿದೆ ಆ ಬಿಸಿಲಿಗೆ. ಮೊನ್ನೆ ಅಷ್ಟು ಕಂಪೇರ್ ಮಾಡಿದರೆ ಇವತ್ತಷ್ಟು ಬಿಸಿಲು ಇರಲಿಲ್ಲ ಗೈಸ್, ಬೆಟರ್ ಇದೆ. ಆ್ಯಂಡ್
ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಆಯಿತು. 78 ಅಲ್ಲ, 78ನೇ ವರ್ಷದ್ದು ಗೈಸ್. ಆ್ಯಂಡ್ ಇವಾಗ ಚಹಾ ಕುಡಿದು ಆಟೋ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಹೋಗೋದು ಗೈಸ್. ಓಕೆ, ಗೈಸ್ ಬಂದ್ವಿ ನಾವು ಮನೆಗೆ. ಒಂದು ಕಾಲ ಆಯಿತು. ಅತ್ತೆಯನ್ನು ನೋಡಿಕೊಂಡು ಮತ್ತೊಂದು ನಂಗೆ ಚಪ್ಪಲ್ ಬೇಕಿತ್ತು. ಚಪ್ಪಲ್ ಅಂಗಡಿಯಲ್ಲಿ ಅವರು ಇರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನನಗೆ ಲೈಕ್ ಆದ ಚಪ್ಪಲ್ ಸ್ಯಾಟರ್ಡೆ ಬರುತ್ತೆ ಅಂತೆ, ಸೈಜ್ ಇರಲಿಲ್ಲ ಅದರಲ್ಲಿ. ಬಟ್ ಒಂದು ತೊಗೊಂಡು ಬಂದೆ ಓದೋದಕ್ಕೆ, ಹಾಗೆ ಬರೋಕ್ಕಾಗಲ್ಲ. ಸೊ ಅದ ನಂತರ ಸೌತ್ ಪ್ಯಾಲೇಸಿಂದ ಬಿರಿಯಾನಿ ತೊಗೊಂಡು ಬಂದೆ. ನನಗೆ ಚಿಕ್ಕಣ್ಣನಿಗೆ ಗುಂಡುಗೆ ಅಂತೇಳಿ. ಬ್ರದರ್ ಇಲ್ಲ, ಎಲ್ಲೋ ಹೋಗಿದ್ದಾರೆ ಅವರು, ಸೊ ಬರ್ತಾರೆ. ಬಿಸಿಲು ಗಾಯ್ಸ್, ಬಿಸಿಲು. ಅತ್ತೆ ಹುಷಾರಿದ್ದಾರೆ, ನಾನು ಅಲ್ಲೆಂತ ಶೂಟ್ ಮಾಡಲಿಲ್ಲ. ಸ್ವಲ್ಪ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಸೊ ನಾವು ಬೆಟರ್ ಶೀಸ್. ಇನ್ನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಊಟ ಮಾಡಬೇಕು ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಬಿಸಿಲು. ಆಯ್ತಲ್ಲ ಇಂಡಿಪೆಂಡೆನ್ಸ್ ಡೇ, ಇವತ್ತು ಸಂಜೆ ತನಕ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಎಂತ ಅಂದರೆ, ನಮ್ಮದು ಬೆಕ್ಕುದು ಮರಿ ಕೊಟ್ಟಿದ್ದಾರೆ ಗೈಸ್. ನೆನ್ನೆ ಬಂದು ಯಾರೋ ತೊಗೊಂಡು ಹೋದದಂತೆ, ನನಗೆ ಗೊತ್ತೇ ಇಲ್ಲ. ನಾನು ಮಲಗಿರಬೇಕಾದ್ರೆ ಅಮ್ಮ ಕೊಟ್ಟಿದ್ದಾರೆ. ಅಮ್ಮ ಸಿಗಲಿಲ್ಲ ಅಂತೆ. 2 ಬೆಕ್ಕು ಮರಿ ಸಹ ತೊಗೊಂಡು ಹೋಗಿದ್ದಾರೆ. ಬೋರ್ ಆಗ್ತಿದೆ, ಬೇಜಾರಾಗ್ತಿದೆ. ನಮ್ಮದು ದೊಡ್ಡ ಬೆಕ್ಕು ಮರಿಲಿ ಕೂತಿದೆ, ಅದರದ್ದು ಮಕ್ಕಳಿಲ್ಲ ಪಾಪ. ಅಪ್ಪುಚ್ಚುಲು ಅಲ್ಲೂ ಚಿನ್ನು ಮರಿ ಒಬ್ಬಂಟಿ. ಇದು ಸಹ ಇರಲಿಲ್ಲ ಗೈಸ್. ಎಲ್ಲಿ ನಿಂದು ಮರಿಗಳು? ಹೋಗು. ಬಿರಿಯಾನಿ ಸ್ಮೆಲ್ ನೋಡ್ತಾ ಇದೆ. ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್. ಗೈಸ್ ಹಾಕ್ಕೊಂಡು ಬಂದ್ವಿ. ಇವಳು ಆಲ್ರೆಡಿ ಬ್ಯಾಟಿಂಗ್. ನನಗೆ ಗುಂಡುಗೆ ಸ್ಮಾಲ್ ಬ್ರದರಿಗೆ ತೊಗೊಳೋದು ಗೈಸ್, ಹಾಫ್. ನಮ್ಮದು ಚಿನ್ನು ಮರಿ ಸಹ ತಿಂತಾ ಇದೆ. ಸೊ ಊಟೆಲ್ಲ ಆಗಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಬಾಯ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು 16th ಶುಕ್ರವಾರ ಗೈಸ್, ವರಮಹಾಲಕ್ಷ್ಮಿ ಹಬ್ಬ ಕೂಡ. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತೇ ಇದೆ, ನಮಗೆ ಟೆಂಪಲ್ ಹೋಗೋಕ್ಕಾಗಲ್ಲ ಸೂತಕ್ಕಿರೋದ್ರಿಂದ. ಸೊ ಎಲ್ಲಿದ್ದರೆ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿಗೆ. ನಿನ್ನೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಆಫ್ಟರ್ನೂನ್ ಊಟ ಆದ ನಂತರ ಮಲ್ಕೊಂಡೆ, ಸ್ವಲ್ಪ ತಲೆನೋವು ಆಗ್ತಿತ್ತು ಅಂತ. ಅದಾದ ನಂತರ ಮಲ್ಕೊಂಡು ಒಳ್ಳೆ ನಿದ್ದೆ ಬಂತು ಗೈಸ್. ಮಲ್ಕೊಂಡು ಎದ್ದು ಒಂದು 4:15ಗೆಲ್ಲ ಮೀಟಿಂಗ್ ಇತ್ತು, ಮೈತ್ರಿ ಮಹಿಳಾ ಮಂಡಳಿದು. ಇನ್ನು ನೆಕ್ಸ್ಟ್ ಅಷ್ಟಮಿ ಗೇಮ್ಸ್ ಎಲ್ಲ ಇದಲ್ವ ಇಲ್ಲಿ ಸೆಲೆಬ್ರೇಷನ್. ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಎಷ್ಟಕ್ಕಿಂತ ಕರೆಕ್ಟ್ ಗೊತ್ತಿಲ್ಲ ನನಗೆ. ಸೊ ಅದರ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಆ ಮೀಟಿಂಗಾಗಿ ಹೋಗಬೇಕಾದ್ರೇ ಲೇಟ್ ಆಗಿದೆ ಅವರು. ಸೊ ನಮ್ಮ ಮನೆಯಲ್ಲೇ ಮಾಡಿದ್ದು ಮೀಟಿಂಗ್. ಆಫ್ಟರ್ನೂನ್ ಅಣ್ಣ ಫಿಶ್ ತಂದಿದ್ದ. ಸೊ ಅದನ್ನ ಕ್ಲೀನ್ ಮಾಡಿ ಪದಾರ್ಥ ಮಾಡಿ ಎಲ್ಲ ಊಟ ಮಾಡಬೇಕಾದ್ರೆ ಲೇಟ್ ಆಯಿತು. ಅಮ್ಮನಿಗೆ ಜ್ವರ ಗೈಸ್, ಇವತ್ತು ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಿ ಬಂದರು ಮದ್ದಿಗೆಲ್ಲ. ಸೊ ಹಾಗಾಗಿ ನಿನ್ನೆ ಅಡುಗೆ ಎಲ್ಲ ನಾನೇ ಮಾಡಿದ್ದು, ಅಂದರೆ ಪದಾರ್ಥ ಮಾತ್ರ ಅಜ್ಜಿ ಅನ್ನ ಮಾಡಿದರು. ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಆ್ಯಂಡ್ ಇನ್ನು ಎಡಿಟ್ ಮಾಡಬೇಕು. ಅಮ್ಮ ಮಲ್ಕೊಂಡಿದ್ದಾರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು. ಇನ್ನು ಈ ವ್ಲಾಗ್ನ ಎಡಿಟ್ ಮಾಡಬೇಕು ನಿನ್ನೆದೆಲ್ಲ. ಸೊ ಎಡಿಟ್ ಮಾಡಿ ಇವತ್ತಿಲ್ಲ ನಾಳೆ ಆದರೆ ಅಪ್ಲೋಡ್ ಮಾಡ್ತೇನೆ, ನೋಡುವ. ಕೂದಲಿಗೆ ಎಣ್ಣೆ ಹಾಕಬೇಕು ಗೈಸ್, ಅದಕ್ಕೆ ಬಿಟ್ಕೊಂಡಿದ್ದೇನೆ. ಬಟ್ಟೆ ಎಲ್ಲ ಹೋಗಿದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬೆವರ್ತಿದೆ, ಬಿಸಿಲಿದೆ ಗೈಸ್. ಸೊ ಈ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಓಕೆ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಓಕೆ, ಬಾಯ್, ಲವ್ ಯು.